ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 1ಕ್ಕೆ ನೇಮಕವಾದ ರಾತ್ರಿಯಾಗಿತ್ತು. ಕರ್ತನ ಗುಟ್ಟು ಆತನಿಗೆ ಭಯಪಡುವವರೊಂದಿಗೆ ಅದೇ, ತನ್ನ ಒಡಂಬಡಿಕೆಯನ್ನು ಆತನು ಅವರಿಗೆ ತಿಳಿಸುವನು. ಕೀರ್ತನೆಗಳು 25ನೇ ಅಧ್ಯಾಯ 14ನೇ ವಚನ. ಯಾರೆಲ್ಲ ವಾಕ್ಯವನ್ನು ಪ್ರಾಮಾಣಿಕತೆ ಮತ್ತು ಯಥಾರ್ಥತೆಯಿಂದ ಹುಡುಕುತ್ತಾರೋ ಅವರೆಲ್ಲರಿಗೂ ಆ ಅದ್ಭುತವಾದ ಒಡಂಬಡಿಕೆಯನ್ನು ತೋರಿಸಲಾಗುವುದು. ಅದು ನಮಗೆ ಭರವಸೆ ನೀಡುವುದೇನೆಂದರೆ, ನಮ್ಮ ಪ್ರಿಯ ವಿಮೋಚಕನು ನಮಗಾಗಿ ಮತ್ತು ಲೋಕದ ವಿಮೋಚನೆಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಮತ್ತು ಈಗ ಉನ್ನತಿಗೆ ಏರಿಸಲ್ಪಟ್ಟಿದ್ದಾನೆ. ಹಾಗೆಯೇ ನಾವು ನಂಬಿಗಸ್ತರಾಗಿ ಈಗ ಬಾಧೆಪಟ್ಟರೆ ಮುಂದೆ ಆತನ ಮಹಿಮೆಯಲ್ಲಿ ಪಾಲು ಹೊಂದುತ್ತೇವೆ ಮತ್ತು ಆತನೊಂದಿಗೆ ರಾಜ್ಯದಲ್ಲಿ ಸಹ ಕೆಲಸದವರಾಗಿದ್ದು ಲೋಕದ ಎಲ್ಲ ಸಂತತಿಯನ್ನು ಆಶೀರ್ವದಿಸುವೆವು. ಓಹೋ, ಎಂತಹ ಕೃಪೆಯ ಐಶ್ವರ್ಯ, ಎಂತಹ ಪ್ರೀತಿಪೂರ್ವಕ ಕರುಣೆ, ಎಂತಹ ಕೋಮಲ ದಯ, ಎಂತಹ ದೈವಿಕ ಜ್ಞಾನದ, ಕೌಶಲ್ಯದ, ನೀತಿಯ, ಪ್ರೀತಿಯ ಮತ್ತು ಶಕ್ತಿಯ ಸಾಕ್ಷಿಯಾಗಿದೆ. ಹೇಗೆ ಈ ದೃಷ್ಟಿಕೋನವು ತಂದೆಯ ಏಕೈಕ ಮಗನನ್ನು ನಮ್ಮ ವಿಮೋಚಕನಾಗಿಯೂ ನಮ್ಮ ಕರ್ತನು ಮತ್ತು ಶಿರಸ್ಸಾಗಿಯೂ ಸಹ ತೋರಿಸುತ್ತದೆ. ಅಂದ ಹಾಗೆ ವಾಗ್ದಾನದ ಪ್ರಕಾರ ಆತನು ಪ್ರಿಯವುಳ್ಳ ದೇವರ ಮುಂದೆ ನಮ್ಮನ್ನು ಕ್ರಿಸ್ತನ ವಧುವನ್ನಾಗಿಯೂ ನಿರ್ದೋಷಿಯನ್ನಾಗಿಯೂ ನಿಷ್ಕಳಂಕರನ್ನಾಗಿಯೂ ಸಮರ್ಪಿಸುತ್ತಾನೆ. ಈ ದೃಷ್ಟಿಕೋನದಿಂದ ನೋಡುವಾಗ ಯೇಸುವಿನ ಗುರುತು, ಅಂದರೆ ನಮ್ಮ ಪ್ರಿಯ ವಿಮೋಚಕನು ದೇವರಿಂದ ಕಳುಹಿಸಲ್ಪಟ್ಟವನು, ಲೋಕದ ರಕ್ಷಕನು, ಹಾಗೆಂದು ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು ಎಂಬ ಆಜ್ಞೆಯ ವಾಕ್ಯವು ಅವಹೇಳನದ ಮಾತಲ್ಲ. ಏಕೆಂದರೆ ಅಪೊಸ್ತಲರು ನಮಗೆ ಭರವಸೆ ನೀಡುವುದೇನೆಂದರೆ, ದೈವಿಕ ಅಧಿಕಾರದ ಪ್ರಕಾರ ತಂದೆಗೆ ಭಯಪಡುವಂತೆ ಮಗನಿಗೂ ಸಹ ಭಯಪಡಬೇಕು. ಆತನನ್ನು ತಂದೆ ಎಂದು ಭಯಪಡಬಾರದು, ಆದರೆ ಮಗನೆಂದು ಭಯಪಡಬೇಕು. ಏಕೆಂದರೆ ತಂದೆಯು ಮಗನನ್ನು ಎಲ್ಲ ವಿಷಯಕ್ಕೂ ಬಾಧ್ಯಸ್ಥನಾಗಿಯೂ ಮತ್ತು ತಂದೆಯೊಂದಿಗೆ ಜೊತೆಗಾರನಾಗಿದ್ದು ಭೂಮಿಯ ಎಲ್ಲ ಸಂತತಿಯನ್ನು ಆಶೀರ್ವದಿಸುವನು. ಮತ್ತು 1000 ವರ್ಷಗಳ ನಂತರ ಕ್ರಿಸ್ತನು ರಾಜ್ಯವನ್ನು ದೇವರಿಗೆ ಒಪ್ಪಿಸುವನು. ಆಗ ತಂದೆಯಾದ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು. 1 ಕೊರಿಂಥದವರಿಗೆ 15:28 ಎಂಬುದು. ಆಮೆನ್.